ಸಾಹಿತ್ಯ 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 ಅವ್ವ ಕೊಟ್ಟಾಳ. ಓ ತಾಯತ್ತ ತೆಗೆಯನ್ನ ಬೇಕು ನಾವು ಹೇಳಿ ಕಾಡಿಗೆಲ್ಲ ನಾವು ತಿರುಗಾಡುವಾಗ ಭೂತ ಪೇತ ಉಚ್ಚಾಟ ಮಾಡ್ತಾವು, ಅದನ್ನು ರಕ್ಷಣಿಬೇಕಂತ ಕೊಟ್ಟಾಳೆ. ಅಲ್ಲಿ ಬೇರೆ, ಇಲ್ಲಿ ನಾವಿರುವಾಗ ಯಾವ ಭೂತ ಬರ್ತದ? ತೆಗಿಯಕ್ಕ ಎಷ್ಟು ಗಳಿಸ ತೆಗಿ ಬಳೆಯ ತೆಗಿಯ ಪ್ರಸಾದ ಪಡಿಸುವಾಗ ಪ್ರಸಾದ ಪಡಿಸುವಾಗ ನನಗಲ್ವ ಕೈ ಮುಕ್ಕೊಂಡು ತಗೊಂಡು ನಾವು ಕೈ ಮುಕ್ಕೊಂಡು ತಗೊಂಡ. ಸರಿ, ಈಗ ನೀನು ಅವಳನ್ನು ನೋಡ್ಲಿಕ್ಕೆ ಹೋಗುವನಿದ್ದೀಯ. ಸರಿಯಾಗಿ ಮಾತಾಡಬೇಕೋ ಬೇಡ? ಹೌದ್ರಿ. ಅದಕ್ಕೆ ನಾನು ಹೇಳಿಕೊಟ್ಟದನ್ನು ನೀನಲ್ಲಿ ಹೇಳಿದ್ರೆ ಮತ್ತೆ ನಿನ್ನನ್ನು ಬಿಡುವುದಿಲ್ಲ. ಇಂತ ನೋಡುದ್ರಿ ಅವಳನ್ನ ಎಂದು ಹೋದ್ರೆ ಬಂದ ತಕ್ಷಣ ನನ್ನ ಕುಂಬಳಿ ತಕೊಂಡ್ರಿ, ಕಾಯ್ತಾ ತಕೊಂಡ್ರಿ, ಅಷ್ಟೇ ಅಲ್ಲ ಕೊಟ್ಲಿನೂ ತಕೊಂಡ್ರಿ. ಈ ಕಾಳನ್ನು ತೆಗೆದು ಬೋಳ ಕಾಳು ಮಾಡ್ತಾರೆ. ಅದಲ್ಲೋ, ಅವಳಿಗೆ ನಿನ್ನ ಮುಖ ನೋಡಿದಷ್ಟು ಚಂದ, ಉಳಿದದ್ದಲ್ಲಿ ಆ ಸಿಡ್ಲಿಲ್ಲ, ಅದನ್ನೆಲ್ಲ ತೆಗೆದಾಯ್ತು. ಹಾಗೆ ನಾನು ಹೇಳಿಕೊಟ್ಟದ ನಿನ್ನ ಅವಳು ಎದುರಿಗೆ ಹೇಳಿದ್ರೆ ಮತ್ತೆ ಮುಗಿದೋಯ್ತು, ಮದುವೆ ಆಯ್ತು ಅಂತ ಲೆಕ್ಕ. ಹೇಳಿಕೊಡ್ತೇನೆ, ಹೇಳಬೇಕು. ಮುಂದರ ಪ್ರಭಾವ ಪ್ರಭಾವ ಹೌದಂತ ನೀನು ಹೇಳ್ಬೇಕಾ? ಪ್ರಭಾವ ಪ್ರಭಾವ ಹೊಡೆಯೋದಿಲ್ಲ, ಬಾಯಿ ಹೊಡೆಯಲ್ಲ. ಬಾಯ ಆಯ್ತಾ? ಏನ್ ಹಾಕೊಂಡಿದ್ಯಾ? ಪರಾಭವ ಪ್ರಭಾವ ಈಗ ಮನ್ಮಜ ಆಗ್ತದೆ. ಪ್ರಭಾವ 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 ವಿಭವ ವಿಭವ ಅಲ್ಲ ಅಭಾವ ವಿಭವ 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 ನಂದನ ತಕೊಂಡು ಹೋಗ್ರಿ. ನಂದನ ತಕೊಂಡು ಹೌದಲ್ವಾ? ಪ್ರಭವ ವಿಭವ ನಂದನ ನಂದನ ಆನಂದ ಇನ್ನೆಂತ ಆನಂದ ಆನಂದ ಶುಭಕೃತು ಹೋಗ್ರಿ. ಶುಭಕೃತು ಪಾರ್ಥಿವ ಕುಲ ತಿಲಕ ಅಂದ್ರ ಪಾರ್ಥಿವ ಕುಲ ತಿಲಕ ತಿಲಕ ಹೇಳಿಕ್ ಬರ್ತದೆ, ಸರಿ ಹೇಳಿಕ್ ಬರುದಿಲ್ಲ. ಪಾರ್ಥಿವ ಕುಲ ತಿಲಕ ಪ್ರಭವ ವಿಭವ ನಂದನ ಆನಂದ ಶುಭಕೃತು ಪಾರ್ಥಿವ ಕುಲ ತಿಲಕ. ಏನಾಯ್ತು? ಬಂತೇನ ಅರ್ಥ ಇದೆಯಲ್ಲ? ಹೇಳ್ತೇ ಗೊತ್ತುಂಟ ಹೇಳ್ಬೇಕು. ಈ ಕಾಲದ ಉಡುಗೆ ತೊಡುಗೆಗಳು ಅದನ್ನು ನಿನಗೆ ಕಟ್ಟಿ ಬಿಡ್ತಾರೆ.
ಅದನ್ನು ಹಾಕೊಂಡು ಬರಬೇಕು. ಇವ ನಿನ್ನನ್ನು ಮಹಾರಾಜನಿಗೆ ಮೊದಲು ಕರ್ಕೊಂಡು ಹೋಗ್ತೇನೆ. ಹೋದಾಗ ಮಹಾರಾಜನ ನಿನ್ನನ್ನು ನೋಡಿ ಬಂದು ನೀನೇನ್ ಮಾಡ್ತೀಯ? ನಿನ್ನ ಅಲ್ಲಿ ಪ್ರಸಂಗ ಹಾಳಾಗಿ ಹೋಗ್ತದೆ ಮಾತಿ. ಮಹಾರಾಜರು ನಿನ್ನನ್ನ ಕಂಡಾಗ ನಾನು ಹೇಳ್ತೇನೆ ಅವರಿಗೆ ನಮಸ್ಕಾರ ಮಾಡಲಿಕ್ಕೆ ನಿನಗೆ. ಆಗ ನೀನು ನೋಡ, ನನ್ನನ್ನು ನೋಡ. ನಮಸ್ಕಾರ ಮಾಡುವಾಗಿಲ್ಲ, ಗೊತ್ತಾಯ್ತಲ್ವ? ನಾನು ಹೇಳ್ತೆಲ್ಲ ಹೇಳಿದ್ರೆ ಆಯ್ತು. ಎಷ್ಟು ಕಷ್ಟವ ಮಂತ್ರಿತ ಎಷ್ಟು ಕಷ್ಟವ ಮಂತ್ರಿತ ಕುರಿಪಟ್ಟನು ಮಮಪೂತು ಪೂತ್ರಿಗೆ ಶ್ರೇಷ್ಠವನ ದಿಕ್ಕಿನನು ಮತ್ತಿನ್ನೇನು ಹೊರಾನ್ವೇಷಣೆಗೆಂದು ಹೋದಂತಹ ಮಂತ್ರಿ ಏನಾದನೋ ಎಲ್ಲಿ ಹೋದನೋ ಎನ್ನುವುದನ್ನು ನಾನು ಅರಿಯೆ. ಹಾಗಾದರೆ ದೇಶಗಳನ್ನ ಸಂಚರಿಸುತ್ತಾ ಯಾವ ರೀತಿಯ ಸಂಕಷ್ಟಕ್ಕೆ ಗುರಿಯಾದನೋ ಏನು? ಒಟ್ಟಿನಲ್ಲಿ ನಾನು ಮಗಳಿಗೋಸ್ಕರ ಈ ರೀತಿಯ ಪ್ರಯತ್ನಕ್ಕೆ ಮುಂದಾದದ್ದೇ ತಪ್ಪಾಗಿ ಹೋಯಿತೆ. ಅದಲ್ಲ ಅಂತಾದರೆ 6 ತಿಂಗಳುಗಳೇ ಗತಿಸಿ ಹೋದವು. ಮಂತ್ರಿಯ ಸುಳಿವೇ ಇಲ್ಲ. ನನ್ನ ಮಗಳಿಗೆ ಮದುವೆಯೇ ಇಲ್ಲವೇ? ಅಥವಾ ವರನೇ ದೊರೆಯಲಿಲ್ಲವೇ? ಏನು ಮಾಡಲಿ? ಓಹೋ ಮಂತ್ರಿ, ನಿನ್ನ ನಿರೀಕ್ಷೆಯಲ್ಲಿಯೇ ನಾನಿದ್ದವ. ಹೋದ ಕಾರ್ಯ ಏನಾಯಿತು? ಈ ಮಂತ್ರಿ ಹೋದ ಮೇಲೆ ಕಾರ್ಯ ಮತ್ತೆ ಆಗದೆ ಇರ್ತದಂತ. ಹಾಗಾಗಿಯೇ ನಿನ್ನನ್ನು ಕಳಿಸಿದ್ದಲ್ವೇ? ಕೆಲವು ಭಾವಚಿತ್ರಗಳನ್ನು ಧಿಕ್ಕರಿಸಿದ ಮೇಲೆ ಎಷ್ಟು ತಿರುಗಾಡಿದೆ, ಹಾ, ಎಷ್ಟು ಸ್ಥಳಕ್ಕೆ ಹೋದೆ ನಾನು. ಅದನ್ನೇ ಯೋಚಿಸುತ್ತಾ ಇದ್ದ. ಊರು ಕೇರಿ ದೇಶದಲ್ಲಿ ಒಂದು ಸ್ಥಳ ಬಿಡಲಿಲ್ಲ. ಹಾ, ಅಂತೂ ನನ್ನ ಆ ತಿರುಗಾಟಕ್ಕೆ ಒಂದು ಫಲ ಸಿಕ್ಕಿತ್ತು. ಧನ್ಯನಾದೆ. ಹೌದು. ಯಾಕೆಂದರೆ ಇಷ್ಟೆಲ್ಲ ತಿರುಗಾಟವನ್ನು ಮಾಡಿಯೂ ಕೂಡ ವರ ದೊರೆಯಲಿಲ್ಲ ಅಂತಾದ್ರೆ ಮತ್ತೆ ಸಮಸ್ಯೆ ಆಗುತ್ತದೆ. ಮಹಾರಾಜರೇ, ಹಾ, ಒಬ್ಬ ಸಿಕ್ಕಿದ. ಹಾ. ಆದಿತ್ತು ಅಂತ ನೋಡಿದೆ, ರೂಪ ಉಂಟು, ಉದರ್ಶ. ಆಮೇಲೆ ಇನ್ನೊಬ್ಬರನ್ನು ಹೋಗಿ ನೋಡಿದೆ. ಹಾ, ಎಷ್ಟೇ ಅಂದ್ರೆ ಅದು ಹೇಳಲಿಕ್ಕೆ ವಿದ್ಯಾವಂತ. ಕೆಲವು ನನಗೆ ಅರ್ಥ ಆಗಿದೆ. ಹಾ, ಅಷ್ಟು ದೊಡ್ಡ ವಿದ್ಯಾವಂತ. ಹಾ, ಉಳಿದ ಏನಿಲ್ಲ. ಹಾ, ಆಮೇಲೆ ಇನ್ನೊಂದು ಊರಿಗೆ ಹೋದೆ. ಹಾ, ಅಲ್ಲಿ ಎಲ್ಲವೂ ಉಂಟು, ಹಾ. ಮಾತೆ ಅಯ್ಯೋ ದೇವರೇ. ಹಾ. ಹಾ, ಆಮೇಲೆ ಇನ್ನೊಂದು ಕಡೆ ಹೋದೆ. ಹಾ, ಎಲ್ಲವೂ ಸ್ಪಷ್ಟ ಉಂಟು, ಹಾ, ಗಂಡು ಕಾಣಿಸ್ತದೆ. ದೇವರೇ. ಹಾ. ಆಮೇಲೆ ಆಮೇಲೆ ಮತ್ತೊಬ್ಬನನ್ನ ನೋಡಿದೆ. ಹಾ, ಅವ ಕುಳಿತು ಮಾತಾಡ್ತಿದ್ದ. ಇವಾದಿತ್ತಂತ ಲೆಕ್ಕ ಹಾಕಿ ಬಿಟ್ಟ ನಾನು. ಹಾ, ಸ್ವಲ್ಪ ಈ ಕಡೆ ಬಂದೇನೆ, ನಡೀಲಿಕ್ಕೆ ಕಾಲೇ ಇಲ್ಲ. ಇಲ್ಲ. ಹಾ, ಏನು ಮಾಡುವುದು? ಹಾ, ಹಾ, ಇನ್ನೊಬ್ಬ ಸಿಕ್ಕಿದ ಅಂತ ಯೋಚನೆ ಮಾಡಿದ್ದೆ. ಹಾ, ಅವ ಕೈ ಹಿಂದಿಟ್ಕೊಂಡಿದ್ದಾನೆ ಅಂತ ನಾನು ತಿಳ್ಕೊಂಡಿದ್ದೆ. ಹಾ. ಹೀಗೆ ಮಾಡಿ ಕುಳಿತು ಮಾತಾಡ್ತಿದ್ದ. ಹಾ, ಬಾಯ್ ಸ್ವಾಮಿ, ಹಾ, ಸ್ವಲ್ಪ ಎದ್ದು ಈ ಕಡೆ ಬನ್ನಿ. ಹಾ. ನೋಡ್ತೇನೆ ಕೈ ಹೀಗೆ. ಹೌದಾ? ಹಾ. ಒಟ್ಟಿನಲ್ಲಿ ಸಿಕ್ಲಿಲ್ಲ. ಒಂದು ಸರಿ ಇದ್ದರೆ ಒಂದು ಇಲ್ಲ. ಇಲ್ಲ. ಹಾ, ಆಮೇಲೆ ಮಾತ್ರ ಹ್ಮ್, ಒಬ್ಬ ಸಿಕ್ಕ. ಹ್ಮ್. ಒಬ್ಬ ಅಂತ ಹೇಳಲಿಕ್ಕೆ ನನಗೆ ತಪ್ಪು. ನನ್ನ ಮತ್ತೆ ಒಬ್ಬರು ಒಬ್ಬರು ಮಹಾತ್ಮರು, ಎಂತ ವಿದ್ಯಾವಂತರು. ಎಂತ ವಿದ್ವಾಂಸ, ಹ್ಮ್, ಎಂತ ಸ್ಫುಟಗೊಳ್ಳುವ ಸ್ಪಷ್ಟ ಮಾತುಗಳು. ಹ್ಮ್, ಹ್ಮ್. ಸತ್ಯ ಹೇಳ್ತೇನೆ, ಅವಳಿಗೆ ಭಾಷೆ ಬರುವುದಿಲ್ಲ ಅಂತ ಮಾಡ್ತೇನೆ. ಆಮೇಲೆ ಇಲ್ಲ, ಭಾಷೆ ನನಗೆ ಅರ್ಥ ಆಗುತ್ತೆ. ಓಹೋ ಹೀಗೆ. ಆಮೇಲೆ ಬಿಡಿಸಿ ಅಂದ್ರೆ ಹಾ, ಭಾಷೆಯನ್ನ ಹಾ, ಸ್ವಲ್ಪ ನನಗೆ ಅರ್ಥ ಆಗುವಾಗ ಹೇಳಿ ಸ್ವಾಮಿ, ನನಗೆ ಇದು ಇಷ್ಟೇ, ನಿಜವಾಗಿಯೂ ನಿಮ್ಮ ಎದುರಿನಲ್ಲಿ ನಾನು ಸಣ್ಣವಂತ ಒಪ್ಪಿಕೊಂಡೆ. ಹಾ, ಆಗ ನೋಡ್ತೇನೆ ಹಾ, ಸಾಮಾನ್ಯ ಹಾ, ಸಕಲ ಭಾಷೆಯನ್ನು ಹಾ, ಸಕಲ ವಿದ್ಯೆಯನ್ನು ಹಾ. ಆರ್ಜಿಸಿದವರು
ಅಂತವರನ್ನ ಕರೆದುಕೊಂಡು ಬಂದೆ. ಏನೇ ಆಗಲಿ ಅಂತೆ ಹಾ. ಆ ದಯಾಮಯನ ದಯೆಯಿಂದಲಾಗಿ ಹಾ. ವಿಶ್ವಾಸರನ್ನ ಕರೆತಂದಿದ್ದೀರಿ. ಹೌದು. ಒಮ್ಮೆ ನೋಡೋಣ ಅಥವಾ ಕರ್ಕೊಂಡು ಬರ್ತೀನಿ. ಹಾ 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 ಸ್ವಾಮಿ. ನಮೋ ನಮಃ. ಮಾತು ಮಾಡ್ತೀನಕ್ಕ. ಮಂತ್ರಿಗಳೇ, ತಾವು ಹೇಳಿದ್ದು ಒಂದಂತೂ ಸತ್ಯ. ಹಾ. ಅವರ ಭಾಷೆ ಎನ್ನುವುದು ನಮಗೆ ಅರ್ಥವಾಗುವುದಿಲ್ಲ. ಹಾ. ಈಗ ನಿಮಗೆಲ್ಲ ನನಗೂ ಅರ್ಥ ಆಗಲಿಲ್ಲ. ಅಲ್ಲ, ಕಚ್ಚುವ ಪ್ರಾಣಿಯೋ ಬಂತು ಅಂತ ನೋಡಿದೆ ನಾನು. ಅಲ್ಲ. ಸ್ವಾಮಿ, ಹಾ, ಇವರ ಭಾಷೆ ನಿಮ್ಗೆ ಅರ್ಥ ಆಗಿಲ್ಲ? ಅದೇನೋ ಹೇಳಿದಾರಲ್ಲ. ಮೊನ್ನೆ ನಾನು ಹೋದಾಗ ನನಗಾದ ವಸ್ತು ಇದೆ. ಓಹೋ, ಕೆಲವು ಹೊತ್ತು ಬೇಕಾಯ್ತು ಗೊತ್ತಾಗೋದಕ್ಕೆ. ಸರಿ ಮಾಡಿಕೊಳ್ಳಿಕ್ಕೆ ಒಂದು ಪ್ರಯತ್ನ ಪಟ್ಟು ಆ ರೀತಿ ಪ್ರಯತ್ನ ಪಟ್ಟ ಅವರು ಅರ್ಥ ಮಾಡಿಕೊಂಡು ಅವ್ರು ಏನಿಲ್ಲ. ಏನೋ ಪ್ರಭಾವ. ಪ್ರಭವ ವಿಭವ ನಂದನ ಆನಂದ ಶುಭಕ್ರತು ಪಾರ್ಥಿವ. ಓಹೋ ಹೋ, ಅದು ನಾನು ಸಂವತ್ಸರಗಳ ಹೆಸರನ್ನು ಹೇಳಿದ್ದು ಮಾಡಿಕೊಂಡೆ. ಹಾ, ಆಮೇಲೆ ಅರ್ಥ ಬಿಡಿಸಿದ್ರು. ಹಾ. ಓಹೋ ಹೋ, ಆಳವಾದ ಅರ್ಥ. ಹಾ, ಪ್ರಭಾವ. ಹೌದೌದು. ಓಹೋ ಹೋ, ಈಗ ಪ್ರಭಾವಕ್ಕೆ ಸಂಬಂಧಪಟ್ಟ ಹಾ ವಿಭವ ಹಾ ನಂದನ ಹಾ ಹಾ. ಓ, ಹೀಗೆ ಅಂದ್ರೆ ನನ್ನನ್ನ ಅವರು ಆಶೀರ್ವದಿಸಿದ್ರು. ಹೌದು. ವಿದ್ವಾಂಸರ ಭಾಷೆ ಹಾ. ನಮಗೆ ಹೇಗೆ ಅರ್ಥ ಆಗ್ತದೆ? ಸಕಲ ಪ್ರಜೆಗಳನ್ನು ಮಕ್ಕಳಂತೆ ಕಾಪಾಡಿ ವೈಭವದಿಂದ ಮರೆಯುವಂತಹ ಮಹಾರಾಜನಿಗೆ ಮಂತ್ರಿಗಳೇ, ಈಗ ಇರಲಿಯಂತೆ ಹಾ, ಯಾವತ್ತು ವಾದೇ ವಾದೇ ಜಾಯತೆ ತತ್ವಬೋಧ ಹೌದು. ನಾವೆಲ್ಲ ಕೇಳಿದ್ದು. ಹಾ. ಆದರೆ ಇದನ್ನು ನನ್ನ ಮಗಳು ನೋಡಿ ಒಪ್ಪಬೇಕು. ಏನಿದು? ರಮಣ ರಮಣ ಅಂತ ಅಲ್ಲ, ರಾವಣ. ರಾವಣ ನೋಡಿ, ಏನಿದರ? ಹಾ ಅರ್ಥ ಎಷ್ಟು ವಿಸ್ತಾರವಾಗಿರೋ. ಹಾ ನನಗೆ ಸ್ವಲ್ಪ ತಿಳ್ಕೊಂಡೇನೆ ಏನು ಮಾಡುತ್ತೆ. ಮಲ್ಕೊಂಡು ಮಹಾರಾಜರೇ, ರಾವಣ ಅಂದರೆ ರಾವಣ ಕೇಳಿದ್ದಿಲ್ಲ. ರಾವಣನ ವಿಚಾರ ಕೈಕಸಾದೇವಿಯ ಮಕ್ಕಳು ರಾವಣ, ಕುಂಭಕರ್ಣ, ವಿಭೀಷಣ. ನೋಡಿ ನೋಡಿ ಎಷ್ಟು ಸೂಕ್ಷ್ಮ. ಓಹೋ, ಹೀಗೆ ರಾವಣ ಮಾಡ್ತಾನೆ. ಕೈಕಸಾದೇವಿಯ ಮೊದಲನೆಯ ಮಗ. ಹಾ ಹಾಗೆ ಕುಂಭಕರ್ಣ ಎರಡನೆಯ ಮಗ. ಹ್ಮ್ ಇದು ಮೊದಲನೆಯ ರಾವಣನ ಮೊದಲನೆಯ ಹೆಸರು ರಾಮ. ಹ್ಮ್ ಆಮೇಲೆ ಎರಡನೆಯ ಮಗನ ಹೆಸರು ಹಾ ಕುಂಭಕರ್ಣ. ಬಕಾರ. ಹಾ ಹಾ ಹಾ, ರಾಮ. ಅದು ಎರಡನೆಯ ಅಕ್ಷರ, ಹಾ ಅವನ ಹೆಸರಿನ ಎರಡನೆಯ ಅಕ್ಷರ. ಆಮೇಲೆ ವಿಭೀಷಣ, ಹಾ ಅಲ್ಲಿ ಮೂರನೆಯ ಅಕ್ಷರ. ಓಹೋ, ಹೀಗೆ ಕೊನೆಯ ಅಕ್ಷರ. ರಾವಣ, ಕುಂಭಕರ್ಣ, ವಿಭೀಷಣ. ಹಾ, ಪಾಂಡಿತ್ಯ ಅಮೋಘವಾದದ್ದು. ಆದರೆ ಯಾವುದಕ್ಕೂ ಪುಣ್ಯ ಸರಿ.